all these costly skin cares are going to dust in until you watch this video. ಹಾಯ್, ನಾನು ಅನನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸದ್ಯದ ಹಾಟ್ ಟಾಪಿಕ್ ಹೇಳಿದ್ರೆ ಹಾರ್ಮೋನಲ್ ಆಕ್ನೆ. ಇವತ್ತಿನ ವಿಡಿಯೋದಲ್ಲಿ ನೋಡುವ ಈ ಹಾರ್ಮೋನಲ್ ಆಕ್ನೆ ಯಾವ ಕಾರಣಗಳಿಂದ ಆಗ್ತದೆ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಐ ಆಮ್ ನಾಟ್ ಅ ಹೆಲ್ತ್ ಕೇರ್ ಪ್ರೊಫೆಷನಲ್. ಇದೆಲ್ಲ ನನ್ನ ರಿಸರ್ಚ್ ಅಷ್ಟೇ. ನನ್ನ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ನಾನು ಖುದ್ದಾಗಿ ಕುತ್ಕೊಂಡು ರಿಸರ್ಚ್ ಮಾಡಿ ತಿಳ್ಕೊಂಡ ವಿಷಯಗಳ ಬಗ್ಗೆ ಅದನ್ನ ನಾನು ಇಲ್ಲಿ ಹೇಳ್ತೇನೆ ಅಷ್ಟೇ ಹೊರತು ನಾನು ಯಾವುದೇ ಪ್ರಾಕ್ಟೀಸಸ್ ಮಾಡಲಿಲ್ಲ. ದಟ್ ಇಸ್ ಡಿಸ್ಕ್ಲೇಮರ್. ಯಾಕಂದ್ರೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ, ನೀವೇನು ಡಾಕ್ಟ್ರಾ, ನೀವೇನು ಹಾಗೆ ಹೇಳ್ತೀರಾ ಹೀಗೆ ಹೇಳ್ತೀರಾ. ತುಂಬಾ ಕಾಮನ್ ಅದ ಪ್ರಾಬ್ಲಮ್ ಏನು ಹೇಳಿದ್ರೆ ಅದು ಆಕ್ನೆ. ನಮಗೆ ಅದು ಯಾವ್ದ್ರಿಂದ ಬರ್ತದೆ, ಯಾಕೆ ಬರ್ತದೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಸ್ಕಿನ್ ಕೇರ್ನ ಯೂಸ್ ಮಾಡ್ತೇವೆ, ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತೇವೆ. ಡಾಕ್ಟರ್ ಹತ್ರನೂ ಹೋಗ್ಬೋದು, ಆದರೆ ಆಲ್ಮೋಸ್ಟ್ ಡಾಕ್ಟರ್ ಹತ್ರ ಹೋಗೋದನ್ನ ಅವಾಯ್ಡ್ ಮಾಡ್ತಾರೆ. ಯಾಕಂದ್ರೆ ಖರ್ಚಾಗ್ತದೆ, ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ, ಅದು ಯಾರೋ ಏನೋ ಹೇಳಿದ್ರು ಅಂತ ಅದನ್ನ ಟ್ರೈ ಮಾಡ್ತಾ ಇರ್ತೇವೆ. ಸೊ ನಮ್ಮ ಸ್ಕಿನ್ ನಾವು ಇನ್ನೂ ಡ್ಯಾಮೇಜ್ ಮಾಡ್ತಾನೆ ಇರ್ತೇವೆ ಅಂತ ಒಂದು ತುಂಬಾ ಈ ಟೈಮಲ್ಲಿ ತುಂಬಾ ಕಾಣಿಸೋವಂಥದ್ದು ಹಾರ್ಮೋನಲ್ ಆಕ್ನೆ. ಈ ಕ್ಲಿಪ್ಪಿಂಗ್ ಅಲ್ಲಿ ನೀವು ನೋಡ್ತಾ ಇರೋ ಹಾಗೆ ನನ್ನ ಸ್ಕಿನ್ ಮೇಲೆ ಅಂದ್ರೆ ಜಾ ಲೈನ್ ಅಲ್ಲಿ ನನಗೆ ಆಕ್ನೆಗಳು ಉಂಟು, ಅಂದ್ರೆ ಅದರ ಮಾರ್ಕ್ಸ್ಗಳು ಉಂಟು. ಆಕ್ಟಿವ್ ಆಕ್ನೆ ಯಾವುದೂ ಇಲ್ಲ ಸದ್ಯಕ್ಕೆ, ಬಟ್ ಸೂರರ್ ಇಟ್ ವಿಲ್ ಆಕರ್. ಆಯ್ತಾ? ಸೊ ನಾನು ನಿಮಗೆ ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೇನೆ. ನಾನು ಇಷ್ಟೆಲ್ಲ ಸ್ಕಿನ್ ಕೇರ್ಗಳನ್ನ ಮಾಡಿನೂ, ಪ್ರಾಡಕ್ಟ್ಸ್ ಯೂಸ್ ಮಾಡಿನೂ ಯಾಕೆ ನನಗೆ ಹೀಗೆ ಆಕ್ನೆಗಳು ಕಾಡ್ತಾ ಇದೆ ಹೇಳಿದ್ರೆ, ದಟ್ ಇಸ್ ಬಿಕಾಸ್ ಐ ಆಮ್ ನಾಟ್ ಟ್ರೀಟಿಂಗ್ ರೂಟ್ ಕಾಸ್. ನನ್ನ ಮಿಸ್ಟೇಕ್ಲಿ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೆ, ಬೇರೇನು ಮಾಡ್ತಾ ಇಲ್ಲ ಅಂತಲ್ಲ. ಇಟ್ ಇನ್ಕ್ಲೂಡ್ಸ್ ಲಾಟ್ ಆಫ್ ಅದರ್ ರೀಸನ್ಸ್. ನಾನು ಅದೆಲ್ಲವನ್ನು ಇಲ್ಲಿ ಹೇಳ್ತೇನೆ. ದಯವಿಟ್ಟು ಇದು ಒಂದು ನಾನು ಸುಮ್ಮನೆ ಮಾತಾಡ್ತಾ ಇದ್ದೇನೆ, ಏನೋ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಳ್ಬೇಡಿ. ದಿಸ್ ಇಸ್ ಫಾರ್ ಯು ಗರ್ಲ್ಸ್. ಈಗ ಹಾರ್ಮೋನಲ್ ಆಕ್ನೆ ಅಂತ ಯಾಕೆ ಹೇಳ್ತೇವೆ ನಾವು? ಹಾರ್ಮೋನ್ ಫ್ಲಕ್ಚುಯೇಷನ್ ಇಂದ ಆಗುವಂತಹ ಪಿಂಪಲ್ಸ್ ಅಥವಾ ಸಿಸ್ಟ್ಗಳನ್ನ ಹಾರ್ಮೋನಲ್ ಆಕ್ನೆ ಅಂತ ಹೇಳ್ತೇವೆ. ಇದು ಕಾಮನ್ ಆಗಿ ಟೀನೇಜರ್ಸ್ ಅಲ್ಲಂತೂ ಕಂಡೇ ಕಾಣ್ತದೆ. ಜೆನ್ಜಿ ಅಂತ ಏನು ಹೇಳ್ಕೊಳ್ತಾರೆ, ಅವರು ಸ್ಕಿನ್ ನೋಡಿ ಕ್ಲಿಯರ್ ಇರೋದಕ್ಕಿಂತ ಜಾಸ್ತಿಯಾಗಿ ಅದು ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿರ್ತದೆ. ಆದ್ರೆ ಇದು ಬರೀ ಟೀನೇಜ್ ಅವ್ರಿಗೆ ಖಂಡಿತ ಅಲ್ಲ. 20 ರಿಂದ 40 ವರ್ಷದೊಳಗೆ ಯಾರಿಗಾದ್ರೂ ಈ ಹಾರ್ಮೋನಲ್ ಆಕ್ನೆಸ್ ಕಾಣಿಸ್ಕೊಳ್ಬಹುದು. ಯಾಕಂದ್ರೆ ನಾವು ಹೆಣ್ಮಕ್ಳು, ನಮ್ಗೆ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗ್ತದೆ ಕಂಪೇರ್ ಟು ಗಂಡ್ ಮಕ್ಳಿಗೆ. ಹಾರ್ಮೋನಲ್ ಆಕ್ನೆ ಹೇಗಾಗ್ತದೆ ಅಂದ್ರೆ ಏನು, ಬೇಸಿಕಲಿ ಅದು ಎಕ್ಸಾಕ್ಟ್ ಆಗಿ ಏನ್ ಮೀನಿಂಗ್ ಅಂತ ಹೇಳಿದ್ರೆ, ಹಾರ್ಮೋನ್ಸ್ ಫ್ಲಕ್ಚುಯೇಟ್ ಆದಾಗ ನಮ್ಮ ಈ ಸೀಬಮ್ ಪ್ರೊಡ್ಯೂಸ್ ಮಾಡುವಂತ ಗ್ಲ್ಯಾಂಡ್ಸ್ ಏನುಂಟಲ್ಲ, ಆಯಿಲ್ ಗ್ಲ್ಯಾಂಡ್ಸ್, ಅದು ತುಂಬಾ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತದೆ. ಆಗ ಅದು ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡ್ತದೆ. ಇನ್ ರಿಟರ್ನ್ ಪೋರ್ಸ್ ಕ್ಲಾಗ್ ಆಗ್ತದೆ, ಪಿಂಪಲ್ಸ್ ಆಗ್ತದೆ, ಅದರಲ್ಲಿ ಬ್ಯಾಕ್ಟೀರಿಯಾ ಆಗ್ತದೆ, ಅದು ತುಂಬಾ ಸೆಲ್ಲಿಂಗ್, ಇರಿಟೇಷನ್, ರೆಡ್ನೆಸ್ ಈ ತರ ಎಲ್ಲ ಆಗ್ತದೆ. ಸೊ ದಿಸ್ ಇಸ್ ಹಾರ್ಮೋನಲ್ ಆಕ್ನೆ. ಈಗ ಹಾರ್ಮೋನಲ್ ಆಕ್ನೆ ಅಂತ ಹೇಳಿದ್ರೆ ಬರೀ ನಮ್ಮ ಟೆಸ್ಟೋಸ್ಟೆರಾನ್ ಹೈಲೋ ಆಗ್ತದೆ, ಫ್ಲಕ್ಚುಯೇಟ್ ಆಗ್ತದೆ, ಅದರಿಂದ ನಮ್ಗೆ ಹೀಗಾಗ್ತದೆ ಅಂತಲ್ಲ. ದಟ್ಸ್ ಅ ಹೋಲ್ ಸಿಸ್ಟಮ್. ಅದೊಂದು ಅದರ ಯೂಶುವಲ್ ರೂಟೀನ್ ಫಾಲೋ ಮಾಡ್ತಾ ಇರ್ತದೆ. ತಪ್ಪು ನಾವು ಮಾಡ್ಕೊಂಡು ಅದನ್ನ ಹಾರ್ಮೋನ್ ಮೇಲೆ ಎತ್ತಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಇಟ್ಸ್ ಅ ಟ್ರೂತ್. ಅದು ಅದ್ರ ಕೆಲಸ ಮಾಡ್ತಾ ಉಂಟು. ಬಟ್ ನಮ್ಮ ಕೆಲವು ತಪ್ಪುಗಳಿಂದಾಗಿ ಫ್ಲಕ್ಚುಯೇಟ್ ಆಗಿ ಅದರಿಂದ ನಮಗೆ ಈ ತರ ಆಕ್ನೆಗಳೆಲ್ಲ ಆಗ್ತದೆ. ಹಾರ್ಮೋನಲ್ಲಿ ರಿಯಲ್ ಕಂಟ್ರೋಲ್ ಯಾರ್ದಿರ್ತದೆ? ನಮ್ದಾ? ಖಂಡಿತ ನಮ್ದೇ, ಆದ್ರೆ ನಮ್ಮ ಬ್ರೈನ್ದು. ಆಯ್ತಾ? ಇದೊಂದು ಹೋಲ್ ಸಿಸ್ಟಮ್. ನಾನು ಅದನ್ನ ಹೇಗೆ ಅಂತ ಹೇಳ್ತೇನೆ, ಹೇಗೆ ವರ್ಕ್ ಆಗ್ತದೆ ಅಂತ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಉಂಟಲ್ಲ, ಅದು ಒಂದು ಪ್ರಾಸೆಸ್ ನ ರೆಗ್ಯುಲೇಟ್ ಮಾಡ್ತದೆ. ಹೈಪೋಥಾಲಮಿಕ್ ಪಿಟ್ಯುಟರಿ ಗ್ಯಾನಡಾಲ್ ಆಕ್ಸಿಸ್ ಅಂತ ಹೇಳ್ತಾರೆ, ಅಂದ್ರೆ HPG ಆಕ್ಸಿಸ್ ಅಂತ ಹೇಳ್ತಾರೆ. ಇದು ಒಂದು ಕಂಪ್ಲೀಟ್ ಸಿಸ್ಟಮ್. ಇದು ಹೇಗೆ ವರ್ಕ್ ಮಾಡ್ತದೆ? ಬ್ರೈನ್ ಸಿಗ್ನಲ್ ಪಾಸ್ ಮಾಡ್ತದೆ ಯಾವುದಕ್ಕೆ? ಪಿಟ್ಯುಟರಿ ಗ್ಲ್ಯಾಂಡ್ಗೆ. ಬಟ್ ಹೆಣ್ಮಕ್ಳಲ್ಲಿ ನಮ್ಮ ಓವರೀಸ್ ಉಂಟಲ್ಲ, ಈ ಸಿಗ್ನಲ್ ಬೇಸ್ ಮೇಲೆ ಹಾರ್ಮೋನ್ಸ್ ನ ಉತ್ಪತ್ತಿ ಮಾಡ್ತದೆ, ಇನ್ಕ್ಲೂಡಿಂಗ್ ಟೆಸ್ಟೋಸ್ಟೆರಾನ್. ಇದ್ರ ಮೇಲೆ ಏನಾದ್ರೂ ಕಾರಣದಿಂದ ಎಫೆಕ್ಟ್ ಆದ್ರೆ, ನಾನು ಹೇಳಿದೆಲ್ಲ ಕಾರಣಗಳು ಹೇಳ್ತೇನೆ, ಬಟ್ ಆ ಕಾರಣಗಳಿಂದ ಏನಾದ್ರೂ ಎಫೆಕ್ಟ್ ಆದ್ರೆ ಆಗ ಈ ಸೈಕಲ್ ಡಿಸ್ಟರ್ಬ್ ಆಗ್ತದೆ. ಆಗ ನಮಗೆ ಹಾರ್ಮೋನ್ ಫ್ಲಕ್ಚುಯೇಟ್ ಆಗ್ತದೆ. ರಿಸಲ್ಟ್ ಪಿಂಪಲ್ಸ್, ಆಕ್ನೆ. ಈಗ ನೋಡುವ, ಈ ಟೆಸ್ಟೋಸ್ಟೆರಾನ್ ಯಾಕೆ ಫ್ಲಕ್ಚುಯೇಟ್ ಆಗ್ತದೆ ಅಂತ. ನಾನು ಎಷ್ಟು ಸರ್ತಿ ಟೆಸ್ಟೋಸ್ಟೆರಾನ್ ಹೇಳ್ತಾ ಇದ್ದೇನಲ್ಲ, ಏನಾದ್ರೂ ಪ್ರೊನೌನ್ಸಿಯೇಷನ್ ಅಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಅಲ್ಲಿ ಮತ್ತೆ ಹೀಗೆ ಹಾಗೆ ಅಂತ ಹೇಳ್ಬೇಡಿ. ಫಸ್ಟ್ ಕಾರಣ ಅಂದ್ರೆ ನ್ಯಾಚುರಲ್ ಬಾಡಿ ಸೈಕಲ್, ಅಂದ್ರೆ ನಮ್ಮ ಪೀರಿಯಡ್ಸ್. ನಮ್ಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಉಂಟಲ್ಲ, ಥ್ರೂಔಟ್ ದ ಸೈಕಲ್ ಹಾರ್ಮೋನ್ಸ್ ಆಚೆ ಈಚೆ ಆಗ್ತಾನೆ ಇರ್ತದೆ. ಇನ್ನೇನು ಪೀರಿಯಡ್ಸ್ ಸ್ಟಾರ್ಟ್ ಆಗ್ಬೇಕು ಅದಕ್ಕಿಂತ ಮುಂಚೆ ಉಂಟಲ್ಲ, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಮಧ್ಯೆ ಇಂಬ್ಯಾಲೆನ್ಸ್ ಆಗ್ತದೆ. ಎವ್ರಿ ವಿಮೆನ್ ಅಲ್ಲಿ ನಾರ್ಮಲ್ ಇದೊಂದು ಇಂಬ್ಯಾಲೆನ್ಸ್. ಇದರಲ್ಲಿ ಜಾಸ್ತಿ ನಾವು ಯೋಚನೆ ಮಾಡ್ಲಿಕ್ಕೇನು ಇಲ್ಲ. ಇಟ್ಸ್ ನಾರ್ಮಲ್ ಪ್ರಾಸೆಸ್. ಪೀರಿಯಡ್ಸ್ ಎಂಡ್ ಆದಾಗ ಅದನ್ನು ನಿಧಾನವಾಗಿ ಸೆಟಲ್ ಆಗ್ತಾ ಬರ್ತದೆ. ನೆಕ್ಸ್ಟ್ ಕಾಸ್ ಹೇಳಿದ್ರೆ ಸ್ಟ್ರೆಸ್. ವೆರಿ ಇಂಪಾರ್ಟೆಂಟ್ ಕಾಸ್, ಬಟ್ ವೆರಿ ಅಂಡರ್ ರೇಟೆಡ್ ಕಾಸ್. ಇದನ್ನ ಯಾರು ತಲೆಗೆ ಹಾಕೊಳ್ಳೋದಿಲ್ಲ. ಒಬ್ರು ಸ್ಟ್ರೆಸ್ ಅಲ್ಲಿ ಇದ್ದಾರೆ, ತುಂಬಾ ಮೆಂಟಲಿ ತುಂಬಾ ಲೋ ಸ್ಟೇಟ್ ಅಲ್ಲಿ ಇದ್ದಾರೆ ಹೇಳಿದ್ರೆ ಯಾರು ಅದ್ರ ಬಗ್ಗೆ ಅಷ್ಟೊಂದು ಡೀಪ್ ಆಗಿ ಹೋಗ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಸ್ಟ್ರೆಸ್ ಅನ್ನು ಉಂಟಲ್ಲ, ನಾವೇ ಟ್ರೀಟ್ ಮಾಡ್ಬೇಕು, ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು, ನಾವೇ ಅದಕ್ಕೆ ಸಮಾಧಾನ ಹುಡುಕ್ಬೇಕು, ನಾವೇ ಸಮಾಧಾನ ಆಗ್ಬೇಕು. ಸೊ ಈ ಸ್ಟ್ರೆಸ್ ಅನ್ನೋದು ತುಂಬಾ ತುಂಬಾ ಇಂಪ್ಯಾಕ್ಟ್ ಮಾಡ್ತದೆ. ನಾವು ಸ್ಟ್ರೆಸ್ ಆಗಿದ್ದಾಗ ಉಂಟಲ್ಲ, ಬಾಡಿ ಒಂದು ಹಾರ್ಮೋನ್ ರಿಲೀಸ್ ಮಾಡ್ತದೆ, ಅದಕ್ಕೆ ಹೇಳ್ತಾರೆ ಕಾರ್ಟಿಸಾಲ್ ಅಂತ. ಕಾರ್ಟಿಸಾಲ್ ಅನ್ನೋದು ನಮ್ಮ ಹಾರ್ಮೋನ್ ಮೇಲೆ, ಅದೇ ಆ ಸೈಕಲ್ ಏನಿತ್ತು ಹಾರ್ಮೋನ್ ರಿಲೀಸ್ ಆಗುವಂತ ಸೈಕಲ್, ಅದರ ಮೇಲೆ
ಡಿಸ್ಟರ್ಬ್ ಮಾಡ್ತದೆ. ಇದು ಉಂಟಲ್ಲ ಇಂಡೈರೆಕ್ಟ್ಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ. ಸಿಂಪಲ್. 2 ಮೇನ್ ಹಾರ್ಮೋನ್ ಹೇಳಿದ್ರೆ ನಮ್ಮ ಹೆಲ್ತ್ ನ ಇಂಪ್ಯಾಕ್ಟ್ ಮಾಡುವಂತದ್ದು ತುಂಬಾ ಹೇಳಿದ್ರೆ, ಒಂದು ಹಾರ್ಮೋನ್ ಈಗಷ್ಟೇ ನಾನು ಹೇಳಿದೆ ಕಾರ್ಟಿಸಾಲ್, ಅದು ನಮ್ಮ ಸ್ಟ್ರೆಸ್ ಹಾರ್ಮೋನ್. ನಮಗೆ ಸ್ಟ್ರೆಸ್ ಆದಾಗ ಜಾಸ್ತಿ ರಿಲೀಸ್ ಆಗ್ತದೆ. ಸ್ಟ್ರೆಸ್ ಅಂದ್ರೆ ಬರೀ ಸ್ಟ್ರೆಸ್ ಯೋಚನೆ ಅಂತಲ್ಲ, ನಮಗೆ ದುಃಖ ಆದಾಗ, ಬೇಜಾರಾದಾಗ ಇದೆಲ್ಲ ಸ್ಟ್ರೆಸ್ ಅಲ್ಲೇ ಬರ್ತದಲ್ಲ, ಸೊ ಆಗ ಕಾರ್ಟಿಸಾಲ್ ಜಾಸ್ತಿ ರಿಲೀಸ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಹಾರ್ಮೋನ್ ಹೇಳಿದ್ರೆ ಗುಡ್ ಹಾರ್ಮೋನ್ ಡೋಪಮಿನ್. ಇದು ನಮಗೆ ಖುಷಿ ಆದಾಗ ರಿಲೀಸ್ ಆಗೋದು, ಅಥವಾ ಖುಷಿ ಆಗ್ಲಿಕ್ಕೆ ಯಾವುದೇ ಸಣ್ಣ ಪುಟ್ಟ ಕಾರಣಗಳಿದ್ರು ಅದರಿಂದ ರಿಲೀಸ್ ಆಗುವಂತದ್ದು. ಥರ್ಡ್ ರೀಸನ್ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತೆ ಡಯಟ್. ಇದು ಆಕ್ಚುಯಲ್ ಬಿಗ್ಗರ್ ರಿಯಲ್ ಕಾಸ್. ಈ ಟೈಮಲ್ಲಿ ನಮಗೆ ಈಗದ ಫುಡ್ ಹ್ಯಾಬಿಟ್ಗಳಿಂದ ಕೆಲವೆಲ್ಲ ಆಗ್ಬೋದು, ಬಟ್ ಈಗದ ಮಕ್ಕಳಿಗೆ ಉಂಟಲ್ಲ, ಅವ್ರ ಫುಡ್ ಅಂದ್ರೆ ಹುಟ್ಟು ಏನ್ ತಿನ್ಲಿಕ್ಕೆ ಶುರು ಮಾಡ್ತಾರಲ್ಲ ಅವಾಗಿಂದಾನೆ ಅವ್ರ ಫುಡ್ ಹ್ಯಾಬಿಟ್ ಸರಿ ಇಲ್ಲ. ನಾವು ಹಾಗೆ ಇರ್ಲಿಲ್ಲ, ನಮ್ಗೆ ಅದೆಲ್ಲ ಆಕ್ಸೆಸ್ ಇರ್ಲಿಲ್ಲ. ಈಗದ ಮಕ್ಕಳಿಗೆ ಎಲ್ಲಾನು ಗೊತ್ತು, ಎಲ್ಲಾ ತಿಂದ ಗೊತ್ತು, ಮತ್ತೆ ಅದೇ ಬೇಕು, ಆಚೆದೇ ಬೇಕು. ನಮ್ಮ ಮನೆಯಲ್ಲಿ ಮಾಡುವಂಥದ್ದು ಏನೂ ಅವ್ರಿಗೆ ಆಗೋದಿಲ್ಲ. ಸೊ ಹಾಗಿರುವಾಗ ಅವರಲ್ಲಿ ಈ ಪ್ರಾಬ್ಲಮ್ಗಳು ತುಂಬಾ ಬೇಗ ಸಣ್ಣ ಏಜ್ ಅಲ್ಲೇ ಕಾಣ್ತದೆ. ಅವರಿಗೆ ಬೇಗ ಪ್ಯೂಬರ್ಟಿ ಅಂದ್ರೆ ಬೇಗ ಮೆಚೂರ್ ಆಗ್ತಾರೆ. ಹೆಣ್ಮಕ್ಳಾದ್ರೆ ಗಂಡ್ ಮಕ್ಕಳಲ್ಲಿ ಒಬೇಸಿಟಿ ಇಂಥ ಪ್ರಾಬ್ಲಮ್ಗಳು ಬರ್ತದೆ ತುಂಬಾ ಸಣ್ಣ ವಯಸ್ಸಲ್ಲೇ. ಈಗ ನಾವು ಹೈ ಶುಗರ್ ಇರುವಂತ ಐಟಮ್ಸ್ ತಿಂತೇವೆ, ಅಥವಾ ರಿಫೈನ್ಡ್ ಕಾರ್ಬ್ಸ್ ತಿಂತೇವೆ. ಅಂದ್ರೆ ರಿಫೈನ್ಡ್ ಕಾರ್ಬ್ಸ್ ಅಲ್ಲಿ ಬರ್ತದೆ ಮೈದಾ ಇಂಥ ಐಟಮ್ಗಳು. ಸೊ ಅಂತದೆಲ್ಲ ತಿಂತೇವಲ್ಲ, ಇದರಿಂದ ನಮ್ಮ ಇನ್ಸುಲಿನ್ ಸ್ಪೈಕ್ ಆಗ್ತದೆ ಬೇಗ. ಶುಗರ್ ತಿಂದಾಗ ಕೂಡ್ಲೆ ಚಟ್ ಅಂತ ಇನ್ಸುಲಿನ್ ಹಾಗೆ ಹೋಗ್ತದೆ ಮೇಲೆ. ಅದಕ್ಕೆ ಶುಗರ್ ಫುಡ್ ನ ಅವಾಯ್ಡ್ ಮಾಡ್ತಾರೆ. ಯಾರಿಗೆಲ್ಲ ಮಧುಮೇಹ ಇರ್ತದಲ್ಲ, ಅಂದ್ರೆ ಸಕ್ಕರೆ ಕಾಯಿಲೆ, ಏನ್ ಹೇಳ್ತಾರೆ ನಂಗೆ ನೆನಪೇ ಬರ್ತಾ ಇಲ್ಲ, ಏನ್ ಹೇಳ್ತಾರೆ ಸಕ್ಕರೆ ಕಾಯಿಲೆಗೆ, ಈಗಲೇ ಕಮೆಂಟ್ ಅಲ್ಲಿ ಹೇಳಿ ಅಂತೆ. ಮಧುಮೇಹ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಈ ಹೈ ಇನ್ಸುಲಿನ್ ಉಂಟಲ್ಲ, ಅದು ನಮ್ಮ ಓವರೀಸ್ ನ ಸ್ಟಿಮ್ಯುಲೇಟ್ ಮಾಡ್ತದೆ ಜಾಸ್ತಿಯಾಗಿ ಈ ಆಂಡ್ರೋಜೆನ್ಸ್ ನ ರಿಲೀಸ್ ಮಾಡ್ಲಿಕ್ಕೆ. ಅಂದ್ರೆ ನಥಿಂಗ್ ಬಟ್ ಟೆಸ್ಟೋಸ್ಟೆರಾನ್ ನ ರಿಲೀಸ್ ಮಾಡ್ಲಿಕ್ಕೆ. ಅದರಿಂದಾಗಿ ಅದೇ ಪ್ರಾಬ್ಲಮ್ಗೆ ಬಂತು ಅಲ್ವಾ, ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್. ಅಂತ ಫುಡ್ ನೀವು ಕನ್ಸ್ಯೂಮ್ ಜಾಸ್ತಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಹೆಣ್ಮಕ್ಳಲ್ಲಿ ಈ ಪ್ರಾಬ್ಲಮ್ PCOS PCOD ಖಂಡಿತ ಇದ್ದೇ ಇರ್ತದೆ. ಅದನ್ನ ನಾನು ಎಲಾಬ್ರೇಟ್ ಆಗಿ ಹೇಳ್ತೇನೆ ಮುಂದೆ ಹೋಗ್ತಾ. ನೆಕ್ಸ್ಟ್ ರೀಸನ್ ಹೇಳಿದ್ರೆ ವೆಯ್ಟ್ ಮತ್ತೆ ಬಾಡಿ ಫ್ಯಾಟ್. ಜಾಸ್ತಿ ಬಾಡಿ ಫ್ಯಾಟ್ ಇದ್ರೆ ಅದು ನಮ್ಮ ಹಾರ್ಮೋನ್ಸ್ ನ ಕನ್ವರ್ಷನ್ ಮಾಡ್ತದೆ ಆಯ್ತಾ. ಅದೇ ಲೋ ಬಾಡಿ ವೇಟ್ ಇದ್ರೆ ನಮ್ಮ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗ್ತದೆ. ಅಂದ್ರೆ ಗುಡ್ ಫ್ಯಾಟ್ಸ್ ಬೇಕು. ಸೊ ಅದಿಲ್ಲದಿರುವಾಗ ಅಗೇನ್ ಫ್ಲಕ್ಚುಯೇಷನ್ ಸ್ಟಾರ್ಟ್ಸ್, ಅಥವಾ ಡಿಸ್ಟರ್ಬೇ ಆಗ್ತದೆ. ಫ್ಲಕ್ಚುಯೇಷನ್ ಗಿಂತ ಓವರ್ ಆಲ್ ಬಾಡಿಯಲ್ಲಿ ಹಾರ್ಮೋನ್ಸ್ ಡಿಸ್ಟರ್ಬೆನ್ಸ್ ಇರ್ತದೆ. ಇನ್ನು 5th ರೀಸನ್ ಅಂದ್ರೆ ಜೆನೆಟಿಕ್ ಟೆಂಡೆನ್ಸಿ. ಅಂದ್ರೆ ಕೆಲವರಲ್ಲಿ ಏನು ಬೈ ಬರ್ತ್ ಅವರಿಗೊಂದು ಈ ಪ್ರಾಬ್ಲಮ್ಗಳು ಇರ್ತದೆ. ಅವ್ರದ್ದು ತುಂಬಾ ಸೆನ್ಸಿಟಿವ್ ಆಯಿಲ್ ಗ್ಲ್ಯಾಂಡ್ ಇರ್ತದೆ. ಏನ್ ಸ್ವಲ್ಪ ತಿನ್ಲಿಕ್ಕಿಲ್ಲ ಅವ್ರಿಗೆ ಪಟ್ ಅಂತ ಪಿಂಪಲ್ ಬರ್ತದೆ. ಏನಾದ್ರೂ ಆಚೆ ಆಗ್ಲಿಕ್ಕಿಲ್ಲ ಪಟ್ ರಿಸಲ್ಟ್ ಗೊತ್ತಾಗ್ತದೆ ಅವ್ರಿಗೆ ಇಮಿಡಿಯೇಟ್ಲಿ. 6th ರೀಸನ್ ಹೇಳಿದ್ರೆ ಪುವರ್ ಸ್ಲೀಪ್. ತುಂಬಾ 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 ಇಂಪಾರ್ಟೆಂಟ್. ನನ್ನ ಈ ಒಂದು ಹಾರ್ಮೋನಲ್ ಆಕ್ನೆ ಜರ್ನಿಯಲ್ಲಿ ಉಂಟಲ್ಲ, ನಾನು ಇದನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಸ್ಲೀಪ್ ಎಷ್ಟು ಇಂಪಾರ್ಟೆಂಟ್ ಅಂತ. ನನಗೆ ತುಂಬಾ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ನಾನು ಯಾವ ಟೈಪ್ ಜನ ಹೇಳಿದ್ರೆ ನನಗೆ ಒಳ್ಳೆ ಮಲಗಬೇಕು, ನಾನು ಮಲಗಿದ್ರೆ ಗಂಟೆ ಗಟ್ಟಲೆ ಬೇಕಾದ್ರೆ ಮಲಗ್ತೇನೆ ವಿತೌಟ್ ಡಿಸ್ಟರ್ಬೆನ್ಸ್ ಆಯ್ತಾ. ಬಟ್ ಅಂಥದ್ರಲ್ಲಿ ನನಗೆ ಈಗ ನಿದ್ದೆ ತುಂಬಾ ಡಿಸ್ಟರ್ಬ್ ಆಗ್ತದೆ. ಅದೆಲ್ಲ ನಮ್ಮ ಸ್ಟ್ರೆಸ್ ಮತ್ತೊಂದ್ರಿಂದಾನೇ ಆಗ್ತದೆ. ಬಟ್ ವಾಟ್ ಎವರ್ ದ ರೀಸನ್, ನಿದ್ದೆ ಅಂತೂ ಡಿಸ್ಟರ್ಬ್ ಆಗ್ತದೆ ಅಲ್ಲ. ಸೊ ಅಗೇನ್ ನಿಮ್ಮ ಹಾರ್ಮೋನಲ್ಲಿ ಫ್ಲಕ್ಚುಯೇಷನ್ ಆಗೇ ಆಗ್ತದೆ. ಯಾಕಂದ್ರೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಸುಮ್ಮನೆ ಹೇಳೋದಿಲ್ಲ 7 ರಿಂದ 8 ಗಂಟೆ ಮಲಗಬೇಕು ಪ್ರತಿಯೊಬ್ರು. ಇದು ಹೆಣ್ಮಕ್ಳು ಅಂತಲ್ಲ, ಪ್ರತಿಯೊಬ್ರು ಮಿನಿಮಮ್ ಆಗಿ 7 ಗಂಟೆ ಆದ್ರೂ ಮಲಗಬೇಕು. ಅಂದ್ರೆ ನಮ್ಮ ಹಾರ್ಮೋನ್ ಮಲಗಿರುವಾಗ ಅದು ತುಂಬಾ ಹೀಲ್ ಆಗ್ತದೆ, ತುಂಬಾ ರಿಪೇರ್ ಆಗ್ತದೆ, ತುಂಬಾ ರೀಸೆಟ್ ಆಗ್ತದೆ. ಸೊ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಪುವರ್ ಸ್ಲೀಪ್ ಕ್ವಾಲಿಟಿ ಇದ್ರೆ ದಯವಿಟ್ಟು ಅದನ್ನ ಎಂಡ್ ಮಾಡಿ ಇವತ್ತಿಗೆ. 7th ರೀಸನ್ ಹೇಳಿದ್ರೆ ಮೆಡಿಕೇಶನ್ ಅಥವಾ ಬರ್ತ್ ಕಂಟ್ರೋಲ್ ಯಾವ್ದಾದ್ರು ಇರ್ಬೋದು. ನೀವು ಯಾವ್ದಾದ್ರು ಸ್ಪೆಸಿಫಿಕ್ ಮೆಡಿಸಿನ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅದರಿಂದನೂ ಹಾರ್ಮೋನ್ಸ್ ಆಚೆ ಈಚೆ ಆಗ್ತದೆ. ಆಕ್ಚುಲಿ ಅದು ಕಡಿಮೆ ಆಗ್ತಾ ಇತ್ತು ಅಕಾರ್ಡಿಂಗ್ ಟು ಅವರ್ ಆಯುರ್ವೇದ. ಅದು ಅವ್ರಿಗೆ ಗೊತ್ತಾಯ್ತು, ಮನೆ ಮದ್ದುಗಳು. ಈಗ ಯಾರು ಅದನ್ನ ಬಿಲೀವ್ ಮಾಡ್ತಾ ಇಲ್ಲ. ಈಗ ಹೆಚ್ಚಾಗಿ ಇಂಗ್ಲಿಷ್ ಮೆಡಿಸಿನ್. ಡಾಕ್ಟರ್ ಹೇಳಿದ್ರೆ ನಮಗೆ ವೇದವಾಕ್ಯ ಅಂದ್ರೆ ಶಂಕದಿಂದ ಬಂದ್ರೆ ತೀರ್ಥ ಹೇಳ್ತಾರಲ್ಲ, ಹಾಗೆ ಅಂದ್ರೆ ಮನೆಯಲ್ಲಿ ಹಿರಿಯರು ಹೇಳಿದ್ರೆ ನಾವು ಅದನ್ನ ಒಪ್ಪೋದಿಲ್ಲ. ಅದೇ ಡಾಕ್ಟರ್ ಏನ್ ಹೇಳಿದ್ರು ನಾವು ಅದನ್ನ ಕೇಳ್ತೀವಲ್ಲ, ಆ ತರ. ಸೊ ಅದರ ಮೆಡಿಕೇಶನ್ಸ್ ಇದ್ರು ನಿಮ್ಮ ಹಾರ್ಮೋನ್ಸ್ ಫ್ಲಕ್ಚುಯೇಟ್ ಆಗ್ತದೆ. ಮತ್ತೆ ಬರ್ತ್ ಕಂಟ್ರೋಲ್ ಪೀಲ್ಸ್ ಎಲ್ಲ ನೀವೇನಾದ್ರು ತಗೊಂಡಿದ್ರೆ ಆಗ ಹಾರ್ಮೋನ್ಸ್ ಆಚೆ ಈಚೆ ಆಗ್ತದೆ. ಈಗ ಇಷ್ಟೆಲ್ಲ ಕಾರಣಗಳಿಂದ ಯಾಕೆ ಅದು ಆಕ್ನೆಗೆ ದಾರಿ ಮಾಡ್ಕೊಡ್ತದೆ ಅನ್ನೋದನ್ನ ನೋಡುವ. ಇಷ್ಟು ನಾನೇನ್ ಕಾರಣಗಳು ಹೇಳಿದೆ, ಎಲ್ರಿಗೂ ಎಲ್ಲ ಇರ್ಬೇಕು ಅಂತ ಇಲ್ಲ, ಹಾಗೆ ಎಲ್ಲ ಇರಬಾರ್ದಂತಾನೂ ಇಲ್ಲ. ಒಂದೊಂದಾದ್ರೂ ಇರ್ಬೋದು, ಅಥವಾ ಎಲ್ಲಾನು ಪ್ರಾಬ್ಲಮ್ಗಳು ಈ ರೀಸನ್ಗಳು ಇರ್ಬೋದು. ಒಂದ್ ಲೈನಲ್ಲಿ ಹೇಳಿದ್ರೆ ಹಾರ್ಮೋನಲ್ ಫ್ಲಕ್ಚುಯೇಷನ್ ಯಾಕೆ ಆಗ್ತದೆ ಹೇಳಿದ್ರೆ ನಮ್ಮ ಬ್ರೈನ್, ನಮ್ಮ ಓವರೀಸ್, ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂದ್ರೆ ಸ್ಟ್ರೆಸ್, ಡಯಟ್, ಸ್ಲೀಪ್, ವೆಯ್ಟ್ ಅದೆಲ್ಲ ಏನು ಹೇಳಿದೆ ಅಲ್ಲ, ಈ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಎಲ್ಲ ಇದೆಲ್ಲ ಒಂದು ಇಂಟರಾಕ್ಟ್ ಮಾಡ್ತಾ ಇರ್ತದೆ, ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇರ್ತದೆ. ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಇದಕ್ಕಾದ್ರೂ ಉಂಟಲ್ಲ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗ್ತದೆ. ಈಗ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಇದ್ದೇ ಇರ್ತದೆ. ಅದೇನಂತ ನೋಡುವ ತುಂಬಾ ಈಸಿ ವೇ ಅಲ್ಲಿ. ಈಗ ಇಲ್ಲಿ ಕೆಲವು ಸ್ಟೆಪ್ಸ್ ಉಂಟು.
ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಟ್ರಿಗರ್ ಟೈಪ್ ಯಾವುದು ಅಂತ. ಟ್ರಿಗರ್ ಟೈಪ್ ಹೇಳಿದ್ರೆ ನಿಮಗೆ ಈ ರೀಸನ್ಗಳಲ್ಲಿ, ಈ ಕೆಲವು ಸ್ಟೆಪ್ಗಳಲ್ಲಿ ಯಾವುದು ನಿಮಗೆ ಜಾಸ್ತಿ ಹೌದು ನನಗೆ ಇದಾಗ್ತಾ ಉಂಟು, ನನಗೆ ಈ ಥರ ನಾನು ಫೇಸ್ ಮಾಡ್ತಾ ಇದ್ದೇನೆ, ನನಗೆ ಒಂದು ರಿಲೇಟೇಬಲ್ ಉಂಟು ಅಂತ ಅನ್ನಿಸ್ತದಲ್ಲ, ಆ ಫ್ಯಾಕ್ಟರ್ ಮೇಲೆ ನಿಮ್ಮ ಲೈಫ್ ಸ್ಟೈಲ್, ಡಯಟ್ ಎಲ್ಲ ನೀವು ಚೇಂಜ್ ಮಾಡ್ಕೊಳ್ಬೋದು. ಫಸ್ಟ್ ಒನ್ ಹೇಳಿದ್ರೆ ಸೈಕಲ್ ರಿಲೇಟೆಡ್, ಅಂದರೆ ನಿಮ್ಮ ಮಂತ್ಲಿ ಸೈಕಲ್. ಪೀರಿಯಡ್ಸ್ ಆಗೋಕ್ಕಿಂತ ಒಂದು ವಾರ ಮುಂಚೆ ನಿಮಗೆ ಪಿಂಪಲ್ಸ್ ಬಂತು, ಆಮೇಲೆ ಅದು ಹೋಯಿತು, ಇದು ರಿಪೀಟೆಡ್ಲಿ ಆಗ್ತಾ ಇತ್ತು ಎವ್ರಿ ಪೀರಿಯಡ್ ಟೈಮಲ್ಲಿ ಹೀಗೆ ನಿಮಗೆ ಆಗ್ತಾ ಇತ್ತು ಹೇಳಿದ್ರೆ ಇಟ್ಸ್ ಟೋಟಲಿ ನಾರ್ಮಲ್, ನಥಿಂಗ್ ಟು ವರಿ. ನೆಕ್ಸ್ಟ್ ಸ್ಟೆಪ್ ಹೇಳಿದ್ರೆ ಇನ್ಸುಲಿನ್ ರಿಲೇಟೆಡ್. ಇದರಲ್ಲಿ ಬರ್ತದೆ ನಿಮಗೆ ಶುಗರ್ ತಿನ್ಬೇಕು ಅಥವಾ ಸ್ವೀಟ್ ಇರೋದೇನು ತಿನ್ಬೇಕು, ಬೇಕರಿ ಐಟಮ್ಸ್ ತಿನ್ಬೇಕು, ಇಂಥ ಕ್ರೇವಿಂಗ್ಸ್ ಎಲ್ಲ ನಿಮಗೆ ಪದೇ ಪದೇ ಆಗ್ತದೆ ಅಂತ ಹೇಳಿದ್ರೆ, ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ. ಮತ್ತೆ ವೇಟ್ ಗೇನ್ ನಿಮಗೆ ಹೆಚ್ಚಾಗಿ ನಿಮ್ಮ ಬೆಲ್ಲಿ, ನಿಮಗೆ ಕೆಳ ಹೊಟ್ಟೆಯಲ್ಲಿ ಫ್ಯಾಟ್ ಸ್ಟೋರ್ ಆಗ್ತದಲ್ಲ, ಅದು ಅಷ್ಟೇ ಫ್ರೀಕ್ವೆಂಟ್ ಆಗಿ ಬ್ರೇಕ್ಔಟ್ಸ್ ಆಗೋದು ನನಗೆ ಈ ರೀಸನ್ ಉಂಟು. ಇದು ಆಫನ್ ಆಗಿ PCOSಗೆ ರಿಲೇಟೆಡ್ ಆಗಿರ್ತದೆ. PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಇದರಲ್ಲಿ ಓವರಿಯನ್ ಡಿಸೀಸ್ ಬರ್ತದೆ, ಓವರಿಯನ್ ಸಿಂಡ್ರೋಮ್ ಬರ್ತದೆ. ಅಂದ್ರೆ PCOS ಅಥವಾ PCOD ಎರಡರಲ್ಲೂ ಒಂದಿರ್ತದೆ. PCOS ಅಲ್ಲಿ ನನಗೆ ಇತ್ತು, ಇದು ಮದುವೆಗಿಂತ ಮುಂಚೆ ಒಂದ್ಸತಿ ಹೀಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುವಾಗ ಸ್ಕ್ಯಾನ್ ಮಾಡಿರುವಾಗ PCOS ಅಂತ ಬಂದಿತ್ತು. ಅಂದ್ರೆ ನಮ್ಮ ಓವರೀಸ್ ಅಲ್ಲಿ ಸಣ್ಣ ಸಣ್ಣ ಸಿಸ್ಟ್, ಸಣ್ಣ ಸಣ್ಣ ಗಡ್ಡೆ, ಸಿಸ್ಟ್ ಅಂತ ಹೇಳಿದ್ರೆ ಗಡ್ಡೆ ಅಂತಲ್ಲ, ಒಂಥರ ಮಾಂಸದ ಮುದ್ದೆ ತರ ಚಿಕ್ಕ ಚಿಕ್ಕದಾಗೋದು. ಅಂದ್ರೆ ಆ ಸಿಸ್ಟ್ಗಳು ದೊಡ್ಡದಾದ್ರೆ ಉಂಟಲ್ಲ, ನಿಮ್ಮ ಗರ್ಭಾಶಯದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಮೈಲ್ಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು ನಿಮಗೆ. ಸೊ ನೀವು ಚೆಕ್ ಮಾಡ್ಕೊಡ್ಬೋದು ಡಾಕ್ಟರ್ ಹತ್ರ ಹೋಗಿ, ನಿಮ್ಗೆ ಏನಾದ್ರು ಈ ಸ್ಟೆಪ್ ಅಲ್ಲಿ ನಿಮ್ದೆಲ್ಲ ಬಂತು ಅಂತ ಹೇಳಿದ್ರೆ. ಯಾಕಂದ್ರೆ ಸಣ್ಣ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ನೀವು ಅದನ್ನ ಟ್ರೀಟ್ ಮಾಡಿದ್ರೆ ಅಲ್ಲೇ ಕಮ್ಮಿ ಆಗ್ತದೆ, ಅದಕ್ಕೆ ದಾರಿನೇ ಸಿಕ್ಕುದಿಲ್ಲ ಮುಂದೆ ಬೆಳಿಲಿಕ್ಕೆ. ಸೊ ಅಲ್ಲೇ ಅದನ್ನ ಟ್ರೀಟ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅಂದ್ರೆ ಸ್ಟ್ರೆಸ್ ರಿಲೇಟೆಡ್. ಇದರಲ್ಲಿ ಏನ್ ಬರ್ತದೆ, ನಿಮ್ಗೆ ತುಂಬಾ ಸ್ಟ್ರೆಸ್ ಆದಾಗ, ತುಂಬಾ ಗೊತ್ತಿರ್ತದಲ್ಲ ಸ್ಟ್ರೆಸ್ ಅಂದ್ರೆ ನಾನು ಆಗ್ಲೇ ಹೇಳಿದೆ ಏನೇನೆಲ್ಲ ಬರ್ತದೆ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ಗೆ ಜಾಸ್ತಿ ಪಿಂಪಲ್ಸ್ ಬರೋದು, ಜಾಸ್ತಿ ಆಕ್ನೆಗಳಾಗೋದು, ಯಾವಾಗ್ಲೂ ನಿಮ್ಗೆ ಟೈರ್ಡ್ ಫೀಲ್ ಆಗೋದು, ಆಂಕ್ಷಿಯಸ್ ಆಗಿರೋದು, ನೀವು ಏನ್ ಮಾಡ್ಲಿಕ್ಕೂ ಮೂಡ್ ಇಲ್ಲದೆ ಇರೋದು, ಮಲ್ಟಿ ಮೂಡ್ಸ್ ಅಲ್ಲಿ ಇರ್ತೀರಾ ನೀವು, ಒಮ್ಮೆ ಹೀಗೆ ಒಮ್ಮೆ ಹಾಗೆ ಅಂತ. ನೆಕ್ಸ್ಟ್ ಹೇಳಿದ್ರೆ ಸ್ಕಿನ್ ಸೆನ್ಸಿಟಿವಿಟಿ. ಇದರಲ್ಲಿ ಬರ್ತದೆ ಅಂದ್ರೆ ಎಲ್ಲ ನಾರ್ಮಲ್ ಉಂಟು, ಏನು ಪ್ರಾಬ್ಲಮ್ ಇಲ್ಲ, ಟೆನ್ಷನ್ ಇಲ್ಲ, ಸ್ಟ್ರೆಸ್ ಇಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲ, ಏನು ಇಲ್ಲದೇನು ನಾರ್ಮಲ್ ಆಗಿದ್ರೂ ನಿಮ್ಗೆ ಆಕ್ನೆ ಬರ್ತಾ ಇರ್ತದೆ. ಅಂದ್ರೆ ನಿಮ್ಮ ಆಯಿಲ್ ಗ್ಲ್ಯಾಂಡ್ಸ್ ಓವರ್ ಆಕ್ಟಿವ್ ಆಗಿರ್ತದೆ. ಈಗ ನಾನು ಏನ್ ಹೇಳಿದೆ ಅಲ್ಲ, ಇದು ಸ್ಟೆಪ್ 1 ಅಲ್ಲಿ ಸ್ಟೆಪ್ಗಳು ಆಯ್ತಾ. ಸಬ್ ಸ್ಟೆಪ್ಸ್. ಫಿಕ್ಸ್ ದ ರೂಟ್ ಕಾಸ್, ದಟ್ ಇಸ್ ಮೇನ್ ಸ್ಟೆಪ್. ಇದರಲ್ಲಿ ಫಸ್ಟ್ ಸ್ಟೆಪ್ ಹೇಳಿದ್ರೆ ಬ್ಯಾಲೆನ್ಸ್ ಇನ್ಸುಲಿನ್. ನಿಮ್ಮ ಇನ್ಸುಲಿನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇದು ಏನು, ನೀವು ಸ್ಟ್ರಿಕ್ಟ್ ಡಯಟ್ ಮಾಡಬೇಕು, ಇಷ್ಟೊತ್ತು ತಿನ್ನಬಾರ್ದು, ಈ ತರ ಏನೂ ಇಲ್ಲ. ಜಸ್ಟ್ ಸ್ಮಾರ್ಟ್ ಸ್ವಾಪ್ಸ್ ಇರ್ತದೆ. ಅಂದ್ರೆ ಈಗ ನೀವು ಟೀ ಕುಡಿತೀರಾ ಆಯ್ತಾ, ಟೀ ಕುಡಿತೀರಾ, ನೀವು ಅದಕ್ಕೆ ಸಕ್ಕರೆ ಹಾಕ್ತೀರಲ್ಲ, ಸಕ್ಕರೆನ ಕಡಿಮೆ ಮಾಡಿ, ಒಂದು ರೆಡ್ಯೂಸ್ ಮಾಡಿ, ಇಲ್ಲ ಸಾಧ್ಯ ಆದ್ರೆ ಅವಾಯ್ಡ್ ಮಾಡಿ, ತುಂಬಾ ಒಳ್ಳೆಯದು. ಸಕ್ಕರೆ ಇಲ್ಲದೆ ಕಾಫಿ ಟೀ ಕುಡೀರಿ. ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ವೆನ್ ಯು ಯೂಸ್ ಟು ಇಟ್ ಅಲ್ಲ, ಮತ್ತೆ ನಿಮ್ಗೆ ಏನು ಅನ್ಸೋದಿಲ್ಲ. ದಟ್ ಈಸ್ ಅವರ್ ಮೈಂಡ್ ಥಿಯರಿ. ಏನಾದ್ರೂ ಒಂದು ಹ್ಯಾಬಿಟ್ ನ ಉಂಟಲ್ಲ, 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕಂತ ನಾವು, ಆಗ ಅದು ನಮ್ಮ ಮೈಂಡ್ ಆಕ್ಸೆಪ್ಟ್ ಮಾಡ್ಕೊಳ್ತದೆ. ಇಷ್ಟೇ ನನಗೆ ಸಿಗುದು ಇಷ್ಟೇ, ನಾನು ಇದರಲ್ಲೇ ಖುಷಿ ಪಡ್ಬೇಕು ಅಂತ. ಸೊ ಇಟ್ ವಿಲ್ ಗೆಟ್ ಯೂಸ್ ಟು ಇಟ್. ನಾವೇ ಸ್ವಲ್ಪ ಅದಕ್ಕೆ ಟೆಂಪ್ಟ್ ಮಾಡ್ತೇವೆ, ಅಯ್ಯೋ ಆಗುದಿಲ್ಲ, ನನ್ನಿಂದ ಇವತ್ತು ಆಗುದಿಲ್ಲ, ಸಕ್ಕರೆ ಇಲ್ಲದೆ ನಾನು ಟೀ ಕುಡಿಲಿಕ್ಕೆ ಆಗುದಿಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇಮ್ಯಾಜಿನೇಷನ್ ಇಸ್ ಡಿಫ್ರೆಂಟ್, ವೆನ್ ಯು ಆರ್ ಡೂಯಿಂಗ್ ಇಸ್ ಡಿಫ್ರೆಂಟ್. ಸೊ ಟ್ರೈ ಟು ಅವಾಯ್ಡ್ ಶುಗರ್ ಇಂಟೆಕ್ಸ್, ಅದು ಯಾವುದೇ ಫಾರ್ಮ್ ಅಲ್ಲಿ, ಬಿಸ್ಕಿಟ್ಸ್, ಬೇಕರಿ ಐಟಮ್ಸ್, ಕೇಕ್ಸ್, ವಾಟ್ ಎವರ್, ಶುಗರ್ನ ನೀವು ಅವಾಯ್ಡ್ ಮಾಡಿ ಅಥವಾ ರೆಡ್ಯೂಸ್ ಮಾಡಿ. ಏನ್ ಜಾಸ್ತಿ ನೀವು ಆ್ಯಡ್ ಮಾಡಬೇಕು, ಪ್ರೋಟೀನ್ಸ್ ಆ್ಯಡ್ ಮಾಡಬೇಕು. ಎಗ್ಸ್, ಚಿಕನ್, ಫಿಶ್ ತಿಂತೀರಾದ್ರೆ, ಪನ್ನೀರ್, ವೆಜಿಟೇರಿಯನ್ ಆದ್ರೆ ಸೋಯಾ ಚಂಕ್ಸ್ ಉಂಟಲ್ಲ, ಮಶ್ರೂಮ್ಸ್, ಇದೆಲ್ಲ ನೀವು ಇನ್ಕ್ಲೂಡ್ ಮಾಡ್ಬೋದು ಪ್ರೋಟೀನಿಗೆ, ದಾಲೆಲ್ಲ ಆಯ್ತಾ. ನೆಕ್ಸ್ಟ್ ಫೈಬರಿಗೆ ಏನೆಲ್ಲ, ಹಸಿ ತರಕಾರಿಗಳು ಅಥವಾ ಸ್ಯಾಲಡ್, ಯಾವ ಫಾರ್ಮ್ ಅಲ್ಲಾದ್ರೂ ತರಕಾರಿಗಳು ಕನ್ಸ್ಯೂಮ್ ಮಾಡ್ಕೊಳ್ಳಿ. ಹೆಲ್ದಿ ಫ್ಯಾಟ್ಸ್ಗೆ ಏನ್ ಬರ್ತದೆ, ನಟ್ಸ್, ಸೀಡ್ಸ್, ಇದೆಲ್ಲ ಯಾವುದೆಲ್ಲ ಡ್ರೈ ನಟ್ಸ್ ನಿಮಗೆ ಸಿಗ್ತದೆ, ಡ್ರೈ ಫ್ರೂಟ್ಸ್ ಸಿಗ್ತದೆ, ಅದನ್ನೆಲ್ಲ ನೀವು ನಿಮ್ಮ ಡಯಟ್ ಅಲ್ಲಿ ಮಾಡರೇಷನ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈಗ ಡೇಟ್ಸ್ ಉಂಟಲ್ಲ, ತುಂಬಾ ಸ್ವೀಟ್ ಇರ್ತದೆ, ಹಾಗೆ ಅಂತ ಡೇಟ್ಸ್ ತಿನ್ಬೇಕು, ನಾನು ಡ್ರೈ ಫ್ರೂಟ್ಸ್ ತಿನ್ಬೇಕು ಅಂತ ನೀವು ಸಿಕ್ಕಾಪಟ್ಟೆ ಒಂದು 10 ದಿನಕ್ಕೆ ಗ್ರೇಪ್ಸ್ ತಿಂದ್ರೆ, ಡೇಟ್ಸ್ ತಿಂದ್ರೆ ಆಗ್ತದಾ, ಆಗೋದಿಲ್ಲ ಅಲ್ವಾ. ಸೊ ಮಾಡರೇಷನ್ ಕ್ವಾಂಟಿಟಿಯಲ್ಲಿ, ಬಟ್ ಅದು ಇನ್ಕ್ಲೂಡ್ ಆಗಿರಬೇಕು, ವಿಚ್ ಇಸ್ ಹೆಲ್ದಿ ಕಂಪೇರ್ ಟು ಶುಗರ್ ಆರ್ ಜಾಗ್ರಿ. ಯಾವತ್ತು ಕಾಪ್ಸ್ ನ ಒಂದೇ ತಿನ್ಬೇಡಿ. ಕಾಪ್ಸ್ ಯಾವ್ದೆಲ್ಲ ಬರ್ತದೆ, ಚಪಾತಿ, ರೋಟಿ ಮತ್ತೆ ಅನ್ನ, ಯಾವತ್ತು ಒಂದೇ ತಿನ್ಬೇಡಿ, ಪ್ರೋಟೀನ್ ಅದೊಟ್ಟಿಗೆ ಇಟ್ಕೊಳ್ಳಿ. ಸೊ ಆಗ ಬ್ಯಾಲೆನ್ಸ್ ಆಗ್ತದೆ ನಿಮ್ಮ ಫುಡ್. ವೆನ್ ಯು ಕಂಬೈನ್ ವಿತ್ ಅದರ್ ಥಿಂಗ್ಸ್, ಪ್ರೋಟೀನ್, ಫೈಬರ್, ಇದೆಲ್ಲ ಇದ್ರೆ ನಿಮ್ಮ ಪ್ಲೇಟ್ ಅಲ್ಲಿ, ಆಗ ಹೆಲ್ದಿ ಥಾಲಿ ಆಯ್ತು. ಆಗ ನಿಮ್ಗೆ ಎಲ್ಲ ವೆಲ್ ಬ್ಯಾಲೆನ್ಸ್ಡ್ ಆಗಿರ್ತದೆ, ಯಾವ್ದ್ರಿಂದನೂ ಏನು ಎಫೆಕ್ಟ್ ಆಗೋದಿಲ್ಲ. ನಿದ್ದೆನ ಫಿಕ್ಸ್ ಮಾಡಬೇಕು, ಅಂದ್ರೆ ಸ್ಲೀಪಿಂಗ್ ಟೈಮ್ ನ ಫಿಕ್ಸ್ ಮಾಡಬೇಕು. ಸಾಧ್ಯ ಆದ್ರೆ 10:30-11 ಗಂಟೆ ಒಳಗೆ ಮಲಗಲಿಕ್ಕೆ ಟ್ರೈ ಮಾಡಿ. ಇನ್ನೂ ಅದಕ್ಕಿಂತ ಬೇಗ ಮಲಗೋರಾದ್ರೆ ವೆಲ್ ಅಂಡ್ ಗುಡ್, ಪ್ಲೀಸ್ ಕಂಟಿನ್ಯೂ ದ್ಯಾಟ್.
ಒಂದು 10 ಗಂಟೆ ಒಳಗೆ, ಕೆಲವರೆಲ್ಲ 9ವರೆಗೆಲ್ಲ ಮಲ್ಕೊಳ್ತಾರೆ. ತುಂಬಾ ಒಳ್ಳೇದದು. ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳಿ. 7 to 8 hours ಮಿನಿಮಮ್ ಸ್ಲೀಪ್ ಟ್ರೈ ಮಾಡಿ. ಯಾಕಂದ್ರೆ ನೀವು ಮಲಗಿರುವಾಗ ನಿಮ್ಮ ಹಾರ್ಮೋನ್ಸ್ ಅಥವಾ ನಿಮ್ಮ ಆರ್ಗನ್ಸ್ ಎಲ್ಲಾನು ಹೀಲಿಂಗ್ ರಿಪೇರಿಂಗ್ ಸ್ಟೇಜ್ ಅಲ್ಲಿ ಇರ್ತದೆ. ಒಳ್ಳೆ ನಿದ್ದೆಯಿಂದ ಉಂಟಲ್ಲ, ನಿಮ್ಮ ಹಾರ್ಮೋನ್ ಸಿಸ್ಟಮ್ ಏನ್ ಡಿಸ್ಟರ್ಬ್ ಆಗಿತ್ತು ಅದು ಖಂಡಿತವಾಗ್ಲೂ ರೀಸೆಟ್ ಆಗ್ತದೆ. ಥರ್ಡ್ ಸಬ್ ಸ್ಟೆಪ್ ಅಂದ್ರೆ ಕಂಟ್ರೋಲ್ ಸ್ಟ್ರೆಸ್ ಇಲ್ಲದವ್ರು ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ. ಎಂಥವ್ರಿಗಾದ್ರೂ ಸ್ಟ್ರೆಸ್ ಇರ್ತದೆ. ಬಟ್ ಆ ಸ್ಟ್ರೆಸ್ ನ ಹೇಗೆ ಕಂಟ್ರೋಲ್ ಮಾಡ್ಬೋದು? ಯೋಗ ಮಾಡಿ, ದಿನಕ್ಕೆ 20 ನಿಮಿಷದಿಂದ 30 ನಿಮಿಷದವರೆಗೂ ವಾಕ್ ಮಾಡ್ಬೋದು. ಇಲ್ಲ ನಿಮ್ಮ ಫೇವ್ರೇಟ್ ಎಕ್ಸಸೈಸ್ ಮಾಡ್ಬೋದು, ಇಲ್ಲ ಜುಂಬಾ ವರ್ಕೌಟ್ಸ್ ಮಾಡ್ಬೋದು, ಡ್ಯಾನ್ಸಿಂಗ್ ವರ್ಕೌಟ್ಸ್ ಮಾಡ್ಬೋದು. ತುಂಬಾ ವೆರೈಟಿ ಉಂಟು. ನಿಮ್ಮ ಸ್ಟ್ರೆಸ್ ನ ಹೇಗೆ ಕಮ್ಮಿ ಮಾಡ್ಬೇಕು, ನಿಮ್ಮ ಫೇವ್ರೇಟ್ ಆಕ್ಟಿವಿಟೀಸ್ ಮಾಡ್ಬೋದು. ನಿಮ್ಗೆ ಡ್ರಾಯಿಂಗ್ ಇಷ್ಟನಾ, ನಿಮ್ಗೆ ಮೇಕಪ್ ಇಷ್ಟನಾ, ನಿಮ್ಗೆ ಏನಾದ್ರು ಕ್ರಾಫ್ಟ್ಸ್ ಮಾಡೋದು ಇಷ್ಟನಾ, ಏನಾದ್ರೂ ಸ್ಟಿಚಿಂಗ್ ಇಷ್ಟನಾ, ಟೈಲರಿಂಗ್ ಇಷ್ಟನಾ, ಯಾವ್ದ್ರಲ್ಲಿ ಅದು ನಿಮ್ಮ ಮನಸ್ಸನ್ನ ನೀವು ಆ ಕಡೆ ಇದು ಮಾಡಿದ್ರು ಉಂಟಲ್ಲ, ನಿಮ್ಗೆ ಸಮಾಧಾನ ಸಿಗ್ತದೆ. ನೀವೇನಾದ್ರೂ ಸ್ಟ್ರೆಸ್ ಆಗಿದ್ರು ನಿಮ್ ಇಷ್ಟದ ಕೆಲಸ ಮಾಡುವಾಗ ನಿಮ್ಗೆ ಖುಷಿ ಆಗ್ತದೆ ಅಲ್ವಾ? ಹಾಗೆ ನೀವು ಆ ರೀತಿಯಲ್ಲಿ ಸ್ಟ್ರೆಸ್ ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಫೋರ್ತ್ ಹೇಳಿದ್ರೆ ಮೂವ್ ಯೋರ್ ಬಾಡಿ. ನೀವು ಸ್ಟಿಲ್ಲಾಗಿ ಎಲ್ಲೂ ಇರಬೇಡಿ. ಇವಾಗ ಯಾರಾದ್ರೂ ಫೋನಲ್ಲಿ ಮಾತಾಡ್ತಾ ಇದ್ದೀರಾ, ಆಚೆ ಈಚೆ ಹೋಗಿ ವಾಕ್ ಮಾಡಿ. ಅರ್ಧ ಗಂಟೆ ನೀವು ಮಾತಾಡಿದ್ರೆ ಅರ್ಧ ಗಂಟೆ ನಿಮಗೆ ವಾಕ್ ಆಯ್ತು ಅಲ್ವಾ? ನೀವು 30 ಮಿನಿಟ್ಸ್ ವಾಕ್ ಮಾಡಿದ್ರು ಉಂಟಲ್ಲ, ನಿಮ್ಮ ಹಾರ್ಮೋನ್ಸ್ ರೆಗ್ಯುಲೇಟ್ ಆಗ್ತದೆ ಒಳ್ಳೆ ರೀತಿಯಲ್ಲಿ. ಮತ್ತೆ ಏನು ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಇರ್ತದಲ್ಲ, ಅದನ್ನ ರೆಡ್ಯೂಸ್ ಮಾಡ್ತದೆ. ಈಗ ಬರುವ ಸ್ಟೆಪ್ 3 ಸ್ಕಿನ್ ಕೇರ್. ನಾನೀಗ ಟಾಪಿಕ್ ಬಂದೆ. ಸ್ಕಿನ್ ಕೇರ್ ಜಾಸ್ತಿ ಏನೂ ಇಲ್ಲ. ಯಾವತ್ತೂ ಓವರ್ ಡೂ ಮಾಡಬೇಡಿ. ನಿಮಗೆ ತುಂಬಾ ಆಕ್ನೆಗಳುಂಟು, ತುಂಬಾ ಪ್ರಾಬ್ಲಮ್ ಉಂಟು. ನಾನು ತುಂಬಾ ಮಾಡಿದ್ದೇನೆ, ಅದಕ್ಕೆ ನಾನು ಹೇಳ್ತಿರೋದು. ನನ್ನ ತಪ್ಪನ್ನ ನಾನು ನಿಮಗೆ ಹೇಳಿ ನೀವು ಅದನ್ನ ತಿದ್ಕೊಳ್ಳಿ ಅಂತ ಹೇಳ್ತೇನೆ. ನಾನು ಸಜೆಸ್ಟ್ ಮಾಡೋದು ತಪ್ಪಲ್ಲ. ನನಗದು ವರ್ಕ್ ಆಗಿದೆ, ನಾನು ಖಂಡಿತ ನಿಮಗೆ ಹೇಳ್ತೇನೆ. ನೀವನ್ನ ಯೂಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ಟ್ರಸ್ಟ್ ಇದ್ದವ್ರು ಯೂಸ್ ಮಾಡ್ತೀರಾ. ಬಟ್ ಇಂಥ ಟೈಮಲ್ಲಿ ಎಂತ ಗೊತ್ತುಂಟಾ, ನೀವು ಜಾಸ್ತಿ ಮಾಡಬೇಡಿ. ಮೈಲ್ಡ್ ಸಿಂಪಲ್ ಬೇಸಿಕ್ ಸ್ಕಿನ್ ಕೇರ್ ಇಟ್ಕೊಳ್ಳಿ. ಜೆಂಟಲ್ ಫೇಸ್ ವಾಶ್, ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಡೇ ಟೈಮಲ್ಲಿ. ರಾತ್ರಿ ಏನು ಫೇಸ್ ವಾಶ್, ಒಂದು ಯಾವ್ದಾದ್ರು ಟ್ರೀಟಿಂಗ್ ಸೀರಮ್. ನೀವು ಸ್ಯಾಲಿಸಿಲಿಕ್ ಆಸಿಡ್ ಯೂಸ್ ಮಾಡ್ತೀರಾ, ನಿಯಾಸೆಮಿನ್ ಯೂಸ್ ಮಾಡ್ತೀರಾ, ಇನ್ನು ಯಾವುದೇ ನಿಮ್ಮ ಪಿಂಪಲ್ಸ್ಗೆ ಯಾವ್ದಾದ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಅದನ್ನ ಯೂಸ್ ಮಾಡಿ ಮಾಯಿಶ್ಚರೈಸ್ ಮಾಡಿ. ದ್ಯಾಟ್ಸ್ ಇಟ್. ಇಂಥ ಸಿಂಪಲ್ ಬೇಸಿಕ್ 3 ಸ್ಟೆಪ್ ರೂಟೀನ್ ಇಟ್ಕೊಳ್ಳಿ ಅಷ್ಟೇ. ಆಕ್ನೆಗಳು ಏನಿತ್ತು ಅದು ಹೋಗ್ಲಿಕ್ಕೆ ನಾನು ಅದಕ್ಕೇನು ಕ್ರೀಮ್ ಹಾಕ್ಲಿಲ್ಲ. ನಾನು ಹಾಗೇನೆ ಬಿಟ್ಬಿಟ್ಟೆ. ನಾನು ಕ್ರೀಮೇ ಹಾಕ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಫೇಸ್ ವಾಶ್ ಮಾಡ್ತಿದ್ದೆ, ಹಾಗೇನೆ ಸ್ಕಿನ್ ಬಿಡ್ತಾ ಇದೆ. ನಾನು ಏನು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇರ್ಲಿಲ್ಲ ನಾನು. ಯಾಕಂದ್ರೆ ಐ ಫೆಡ್ ಅಪ್. ಯಾವತ್ತು ಹೊರಗಿನ ನೀವೇನ್ ಮಾಡ್ತೀರದು ಇಂಪಾರ್ಟೆಂಟ್ ಅಲ್ಲ. ಇನ್ಟೇಕ್, ರೂಟ್ ಕಾಸ್ ನೀವು ಹೇಗೆ ಟ್ರೀಟ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್. ಯಾವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇದೆಲ್ಲಾನು ಮಾಡಿದ್ದೇನೆ, ನನಗೆ ಯಾವುದು ವರ್ಕ್ ಆಗ್ತಾ ಇಲ್ಲ. ಕೆಲವು ಕಾಮೆಂಟ್ಸ್ ನಂಗೆ ಆ ಥರ ಬಂದಿತ್ತು. ಎಲ್ಲ ಮಾಡಿದ್ದೇನೆ, ನನಗೆ ಯಾವುದು ರಿಸಲ್ಟ್ ಸಿಕ್ಲಿಲ್ಲ ಅಂತ. ಆ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಬೇರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದೆ. ನಾನು ಈಗೆಲ್ಲ ಏನು ಹೇಳಿದೆ ಅಲ್ಲ, ಇದು ಜೆನ್ಯೂನ್ ಪಾರ್ಟ್. ಅದು ಅಂದ್ರೆ ಏನೇನು ಕಾರಣಗಳು ನಾನು ಹೇಳಿದೆ ಅದು ನಿಮಗೂ ಇರ್ಬೋದು, ನನಗೂ ಇರ್ಬೋದು, ನಮ್ದು ಬೇರೆ ಬೇರೆ ಇರ್ಬೋದು, ಎಲ್ಲ ಸೇಮ್ ಇರ್ಬೋದು, ಅಥವಾ ಎಲ್ಲ ಇರ್ಬೋದು, ಒಂದೊಂದಾದ್ರೂ ಇರ್ಬೋದು ಅಲ್ವಾ? ಸೊ ಆ ಥರ ರಿಲೇಟೆಡ್ ಆಗಿ ನಾನು ಹೇಳಿದ್ದೇನೆ. ಯಾಕಂದ್ರೆ ಇದೊಂದು ಎಲ್ಲರೂ ಈ ಟೈಮಲ್ಲಿ ಅಂದ್ರೆ ಫೇಸ್ ಮಾಡುವಂತ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಹೇಳಿದ್ದು ನಿಮಗೆ ರಿಲೇಟೇಬಲ್ ಆಗಿರ್ಬೋದು. ಸೊ ನೀವು ಅದನ್ನ ಟ್ರೈ ಮಾಡ್ಬೋದು, ನಿಮ್ಗೆ ಅದನ್ನ ರಿಸಲ್ಟ್ ಸಿಗ್ಬೋದು. ಇಲ್ಲ ನಾನು ಎಲ್ಲಾನು ಮಾಡಿದ್ದೇನೆ, ಇದು ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಉಂಟು, ಮುಖದ ಮೇಲೆ ಕೂದಲು ಬೆಳೀತಾ ಇದ್ರೆ ತುಂಬಾ, ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿಲ್ಲ, ಈಗ ಜಾಸ್ತಿ ಹೇರ್ ಗ್ರೋತ್ ಜಾಸ್ತಿ ಆಗ್ತಾ ಉಂಟು, ತುಂಬಾ ಸಿಸ್ಟಿಕ್ ಆಕ್ನೆ ಇತ್ತು, ತುಂಬಾ ದೊಡ್ಡ ಆಕ್ನೆ, ಫುಲ್ ಪಸ್ಸಾಗಿ ಕೆಂಪಾಗಿ ತುಂಬಾ ಇನ್ಫ್ಲಮೇಷನ್ ಎಲ್ಲ ಇತ್ತು ಹೇಳಿದ್ರೆ ಆಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ನಾನು ಇಷ್ಟೆಲ್ಲ ಹೇಳಿದ್ದು ತುಂಬಾ ಬೇಸಿಕ್ ಇರೋ ಪ್ರಾಬ್ಲಮ್ಗಳಿಗಷ್ಟೇ. ತುಂಬಾ ಸಿವಿಯರ್ ಇದ್ರೆ ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾವು ಡಾಕ್ಟರ್ ಅಲ್ಲ. ಓಕೆ, ಈಗ ರಿಯಲ್ ಟಾಕ್ ಏನು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಒನ್. ಹಾರ್ಮೋನಲ್ ಆಕ್ನೆ ಉಂಟಲ್ಲ, ನಮಗೆ ಓವರ್ ನೈಟ್ ಅಲ್ಲಿ ಚೇಂಜ್ ಆಗೋದಿಲ್ಲ. ಆಕ್ನೆ ಅಂತಲ್ಲ, ಯಾವುದೂ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೇನೆ. ಜನಗಳದನ್ನ ಒಪ್ಲಿಕ್ಕೆ ತಯಾರಿಲ್ಲ. ಅವರಿಗೆಲ್ಲ ಒಂದೇ ದಿನದಲ್ಲಿ ಕಮ್ಮಿ ಆಗಬೇಕು, ವರ್ಷಗಟ್ಲೆಯಿಂದ ಇರೋದು, ತಿಂಗ್ಳುಗಟ್ಲೆಯಿಂದ ಇರೋದು ಒಂದೇ ನೈಟಲ್ಲಿ ಕ್ಲಿಯರ್ ಆಗಬೇಕು ಅಂತ ಇರ್ತಾರೆ. ಸೊ ಅದು ತುಂಬಾ ತಪ್ಪು. ಇಟ್ ಡಸ್ ಟೇಕ್ ಟೈಮ್. ನೀವು ತುಂಬಾ ಡಿಸಿಪ್ಲಿನ್ ಆಗಿ ಮಾಡಬೇಕು. ಒಂದು ವಾರ ಮಾಡಿದ್ರಿ, ಬಿಟ್ರಿ, ಆಗ್ಲಿಲ್ಲ, ಅಥವಾ ಇನ್ನೇನು ಕಾರಣಗಳು ಬಂತು, ನೋ ರೀಸನ್ಸ್. ಪ್ಲೀಸ್ ಡೋಂಟ್ ಗಿವ್ ರೀಸನ್ಸ್. ನಿಮ್ಮ ಶಿಸ್ತಲ್ಲಿ, ನಿಮ್ಮ ಡಿಸಿಪ್ಲಿನ್ ಅಲ್ಲಿ ನೀವೇನಾದ್ರೂ ಇಷ್ಟೆಲ್ಲ ಮಾಡಿದ್ರೆ ಉಂಟಲ್ಲ, ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಯಾವ್ದಾದ್ರು ರಿಸಲ್ಟ್ ತೋರಿಸಲಿಕ್ಕೆ 4 to 8 weeks ಬೇಕು. ಮಿನಿಮಮ್ 4 weeks ಅಲ್ಲಿ ನಿಮ್ಗೆ ಆ ಇಂಪ್ರೂವ್ಮೆಂಟ್ಸ್ ಗೊತ್ತಾಗ್ತದೆ. ನನ್ನ ಆಕ್ನೆಸ್ ಕಂಟ್ರೋಲಿಗೆ ಬರ್ತಾ ಉಂಟು, ಕಮ್ಮಿ ಆಗ್ತಾ ಉಂಟು, ಎನಿಥಿಂಗ್ ನಿಮ್ಮ ಬಾಡಿಯಲ್ಲಿ ಏನ್ ಚೇಂಜ್ ಆಗ್ತದೆ ಉಂಟಲ್ಲ, ನೀವು ಖಂಡಿತ ಅದು ನಿಮ್ಮನ್ ಬಿಟ್ರೆ ಇನ್ನು ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಮನ್ ಬಿಟ್ರೆ ಅದು ಯಾರು ಅಬ್ಸರ್ವ್ ಮಾಡೋದಿಲ್ಲ. ದಯವಿಟ್ಟು ನಿಮ್ಮ ಬಾಡಿನ ಅಬ್ಸರ್ವ್ ಮಾಡಿ, ಏನ್ ಚೇಂಜಸ್ ಆಗ್ತಾ ಉಂಟು, ಏನಿತ್ತು, ಏನ್ ಇಲ್ಲ, ಏನ್ ಕಮ್ಮಿ ಆಗ್ತಾ ಉಂಟು ಅಥವಾ ಏನ್ ಹೆಚ್ಚಾಗ್ತಾ ಉಂಟು ಎಲ್ಲಾನು ನೋಡ್ಕೊಳ್ಳಿ. ಎವ್ರಿಥಿಂಗ್ ಟೇಕ್ಸ್ ಟೈಮ್. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಏನಾದ್ರೂ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಇಸ್ ಓಪನ್, ಹೇಳಿ, ಪರವಾಗಿಲ್ಲ. ಅದು ಜೆನ್ಯೂನ್ ಅನ್ಸಿದೆ, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಏನಿಲ್ಲ, ಒಬ್ರು ಕಾಲು ಎಳಿಬೇಕು ಅಂತ ಕಮೆಂಟ್ ಮಾಡಿದ್ರೆ ಐ ಕ್ಯಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.